ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಂಬರ್ 20ರ ಟೆನ್ಷನ್, ಯಡಿಯೂರಪ್ಪ ಭವಿಷ್ಯ, ಮೈತ್ರಿ ನಾಯಕರಿಗೆ ನಡುಕ. ಯಡಿಯೂರಪ್ಪ ಎಂಬ ಹೆಸರಿನ ನಾನು ಮೈತ್ರಿ ಸರ್ಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಚುನಾವಣೆ ಬಳಿಕ ಮೈತ್ರಿ ಆಯುಷ್ಯ ಮುಗಿಯುತ್ತಾ, ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಡೆಡ್ಲೈನ್ ಗಳನ್ನ ನೀಡ್ತಾನೆ ಇದ್ರು. ಈಗ ಇರುವಂತ ಡೆಡ್ಲೈನ್ ಅಂದ್ರೆ ಅದು ಲೋಕಸಭೆಯ ಎಲೆಕ್ಷನ್. ಲೋಕಸಭೆ ಎಲೆಕ್ಷನ್ ಮುಗಿಲಿ, ನಮ್ಮ ಸರ್ಕಾರ ಬರುತ್ತೆ. ಈ ರೀತಿಯಾಗಿ ಈಗ ಆಲ್ರೆಡಿ ಬಿಜೆಪಿ ನಾಯಕರು ಸಾಕಷ್ಟು ಜನ ಹೇಳಿದ್ದಾರೆ. ಈಗ ಆತ್ಮವಿಶ್ವಾಸದಲ್ಲಿ ಮಾತನಾಡಿದ್ದಾರೆ. BSY ಕೂಡ ಯಡಿಯೂರಪ್ಪ ನುಡಿದಿದ್ದಾರೆ ರಾಜಕೀಯದ ಭವಿಷ್ಯವನ್ನ. ಈ ಬಾರಿ ಬಿಜೆಪಿ ಸರ್ಕಾರ ರಚನೆ ಖಚಿತವಂತೆ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಯಡಿಯೂರಪ್ಪನವರು. ನಮ್ಮ ಸರ್ಕಾರ ಬಂದೇ ಬರುತ್ತೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನೋ ತರ ಯಡಿಯೂರಪ್ಪನವರು ಮಾತನಾಡಿರುವಂಥದ್ದು. ಮೈತ್ರಿಯ 20 ಶಾಸಕರು ಹೆಜ್ಜೆಯನ್ನ ಹೊರಗಿಟ್ಟಿದ್ದಾರೆ. ಚುನಾವಣೆಯಲ್ಲಿ ನಮ್ಮ ಪರ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಾಂಬ್ ಸಿಡಿಸಿದ್ದಾರೆ BS ಯಡಿಯೂರಪ್ಪ, ಬಿಜೆಪಿಯ ರಾಜ್ಯಾಧ್ಯಕ್ಷ, ಪ್ರತಿಪಕ್ಷ ನಾಯಕ. ಈ ಚುನಾವಣೆ ಬಳಿಕ ಮೈತ್ರಿ ಸರ್ಕಾರ ಬಿದ್ದೇ ಬೀಳುತ್ತೆ. ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ, ಸರ್ಕಾರ ಪತನವಾಗುತ್ತೆ ಅಂತ ಬರೆದು ಕೊಡ್ತೀನಿ ಬೇಕಾದ್ರೆ ಅಂತ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಮತ್ತೊಮ್ಮೆ ಸರ್ಕಾರ ಪತನ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮತ್ತೊಮ್ಮೆ ಸುವರ್ಣಾವಕಾಶ ಸಿಗಲಿದೆ, ನಾನು CM ಆಗೋದು ಕೂಡ ಗ್ಯಾರಂಟಿ ಅಂತ BSY ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ BSY ಹೇಳಿಕೆ ಮತ್ತೊಮ್ಮೆ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮೈತ್ರಿ ನಾಯಕರಲ್ಲಿ ನಡುಕ ಕೂಡ ಶುರುವಾಗಿದೆ ಯಡಿಯೂರಪ್ಪನವರ ಹೇಳಿಕೆಯಿಂದ. ಯಾಕೆಂದ್ರೆ ಆ ಕಾಂಗ್ರೆಸ್ ಮತ್ತು JDS ನ ನಾಯಕರು ಕೂಡ ಈ ಒಂದು ಲೋಕಸಭೆ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. ಇಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾದ್ರೆ ಮಾತ್ರ ನಮ್ಮ ಸರ್ಕಾರದ ಭವಿಷ್ಯ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅನ್ನುವ ಲೆಕ್ಕಾಚಾರಕ್ಕೆ ಅವರು ಕೂಡ ಬಂದಿದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಹೇಳಿಕೆ ಇತ್ತು ಅಂತ. ಕಾಂಗ್ರೆಸ್ JDS ನಲ್ಲಿ ಸಮನ್ವಯ ಇಲ್ಲ. ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ನಾನು ಇವತ್ತು ಬರ್ಕೊಡ್ತೇನೆ, ಈ ಸರ್ಕಾರ ಯಾವ ಕಾರಣಕ್ಕೂ ಉಳಿಯೋದಿಲ್ಲ. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ನ ಶಾಸಕರು ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ. ಅವ್ರದೇ ಆದಂತ ತೀರ್ಮಾನ ಈಗಾಗಲೇ ತಗೊಂಡು ಕಾಂಗ್ರೆಸ್ JDS ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಲು ಶುರು ಮಾಡಿದ್ದಾರೆ, ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನಾಗುತ್ತೆ ಕಾದು ನೋಡಬೇಕು. ಈ ಫಲಿತಾಂಶ ಬಂದಿಲ್ಲ. 22 ಜನ ಸಂಸತ್ ಸದಸ್ಯರು ಗೆದ್ದ ಮೇಲೆ ದೇಶದ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ, ರಾಜ್ಯದ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ. ಮತ್ತೊಮ್ಮೆ ರೈತ ಪರ ಮತ್ತು ಒಳ್ಳೆಯ ಸರ್ಕಾರವನ್ನು ಕೊಡುವಂತ ಒಂದು ಸುವರ್ಣ ಅವಕಾಶ ನಿಮ್ಮ ಯಡಿಯೂರಪ್ಪನವರಿಗೆ ಸಿಗೋದಿದೆ. ಏನೋ ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಅಲ್ಲಿ ಇದುವರೆಗಿನ ಡೆಡ್ಲೈನ್ಸ್ ಅನ್ನ ನೋಡಿದ್ವಿ. ಯುಗಾದಿ ಹಬ್ಬ, ಗೌರಿ ಹಬ್ಬ ಪ್ರತಿಯೊಂದು ಕೂಡ ಆಯ್ತು. ಈಗ ಲೋಕಸಭೆ ಎಲೆಕ್ಷನ್ ಡೆಡ್ಲೈನ್ ಅನ್ನ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಬರ್ಕೊಡ್ತೀನಿ ಬೇಕಾದ್ರೆ ಅಂತ ಇನ್ನು ಏನೆಲ್ಲ ಮಾತನಾಡಿದ್ರು ಅಂತ. ಇದು ಶಿವಮೊಗ್ಗದಲ್ಲಿ ಅವರು ಕಾರ್ಯಕರ್ತರ ಒಂದು ಸಮಾವೇಶ ನಡೆಸಿದ್ರು ಅವರ ಮನೆ ಮುಂಭಾಗದಲ್ಲಿರುವಂತಹ ಅವರ ಒಂದು ಭವನದಲ್ಲಿ. ಆ ವೇಳೆ ಅವರು ಏನಂದ್ರೆ ಚುನಾವಣೆಯನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ಯಾವುದೇ ಕಾರಣಕ್ಕೂ ನಾವು 20ರಿಂದ 22 ಸೀಟ್ಗಳನ್ನ ಗೆಲ್ಲಲೇಬೇಕು. ಒಂದು ವೇಳೆ ನಾವು 20ರಿಂದ 22 ಸೀಟ್ ಗೆದ್ದಿ ನರೇಂದ್ರ ಮೋದಿ ಅವರು ಏನಾದ್ರು ಪ್ರಧಾನಿ ಆದ್ರು ಅಂದ್ರೆ ಕರ್ನಾಟಕದಲ್ಲಿ ನಾವು 22 ಸೀಟನ್ನ ಗೆದ್ರೆ ಏನು ಈ ಸರ್ಕಾರ ಏನಿದೆ ಮೈತ್ರಿ ಸರ್ಕಾರ ಅದಕ್ಕಾದಾಗೆ ಏನು ಬಿದ್ದೋಗುತ್ತೆ ಎಂಬ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಏನು 20 ಕಾಂಗ್ರೆಸ್ ಮತ್ತು JDS ಶಾಸಕರು ಈಗಾಗಲೇ ಒಂದು ಕಾಲನ್ನ ಹೊರಗಡೆ ಇಟ್ಟಿದ್ದಾರೆ ಪಕ್ಷದಿಂದ. ಈ ಸರ್ಕಾರ ಬಿದ್ದೋದ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ಏನು ಬಿಜೆಪಿ ಜೊತೆಗೆ ಗುರುತಿಸಿಕೊಳ್ತಿದ್ದಾರೆ. ಆ ನಂತರದಲ್ಲಿ ನಮ್ಮ ಏನು ಬಿಜೆಪಿ ಸರ್ಕಾರ ಬರಲಿದೆ, ನಾನೇ ಮುಖ್ಯಮಂತ್ರಿ ಆಗುತ್ತೇನೆ, ರೈತರ ಪರವಾದಂತಹ ಒಂದು ಸರ್ಕಾರವನ್ನ ನಡೆಸಲು ನಾವೆಲ್ಲ ಸಜ್ಜರಾಗಬೇಕು ಎಂಬ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಮೂಲಕ ಏನು ಇದೊಂದು ಕೊನೆಯ ಡೆಡ್ಲೈನ್ ಅಂತಾನೆ ಹೇಳ್ಬೋದು. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ 20ರಿಂದ 22 ಸೀಟ್ಗಳನ್ನ ತೆಗೆದುಕೊಂಡಿದ್ದೇ ಆಗಿದ್ದಲ್ಲಿ ಮತ್ತು ಏನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮತ್ತೊಮ್ಮೆ ಆಗಿದ್ದಲ್ಲಿ ಏನು ಈ ಮೈತ್ರಿ ಸರ್ಕಾರಕ್ಕೆ ಗಂಡಾಂತರ ಎಂಬ ಒಂದು ಸೂಕ್ಷ್ಮ ಒಂದು ವಿಷಯವನ್ನ ಏನು ಯಡಿಯೂರಪ್ಪನವರು ಹೇಳಿದ್ದಾರೆ. ಒಂದು ವೇಳೆ 20ರಿಂದ 22 ಸೀಟು ಬಿಜೆಪಿ ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದಾರೆ, ನಾನೇ ಮುಂದಿನ ಮುಖ್ಯಮಂತ್ರಿ ಎಂಬ ಒಂದು ಭವಿಷ್ಯವನ್ನ ಸಹ ಏನು ಸ್ವತಃ ಯಡಿಯೂರಪ್ಪನವರೇ ನುಡಿದಿದ್ದಾರೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ
ನೋಡ್ತಾ ಇದ್ವಿ ಮಾಜಿ ಸಿಎಂ ಆಗಿರುವಂತ ಯಡಿಯೂರಪ್ಪನವರು ಮತ್ತೆ ನಾನು ಸಿಎಂ ಆಗೇ ಆಗ್ತೀನಿ, ಬೇಕಾದ್ರೆ ಬರ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸಮನ್ವಯ ಇಲ್ಲ. ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ನಾನು ಇವತ್ತು ಬರ್ಕೊಡ್ತೇನೆ, ಈ ಸರ್ಕಾರ ಯಾವ ಕಾರಣಕ್ಕೂ ಉಳಿಯೋದಿಲ್ಲ. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ಸಿನ ಶಾಸಕರು ಒಂದೇ ಹೊರಗಿಟ್ಟಿದ್ದಾರೆ. ಅವ್ರದೇ ಆದಂತಹ ತೀರ್ಮಾನ ಈಗಾಗಲೇ ತಗೊಂಡು ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಲು ಶುರು ಮಾಡಿದ್ದಾರೆ, ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನಾಗುತ್ತೆ ಕಾದು ನೋಡಬೇಕು. ಈ ಫಲಿತಾಂಶ ಬಂದಿಲ್ಲ. 22 ಜನ ಸಂಸತ್ ಸದಸ್ಯರು ಗೆದ್ದ ಮೇಲೆ ದೇಶದ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ, ರಾಜ್ಯದ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ. ಮತ್ತೊಮ್ಮೆ ರೈತ ಪರ ಮತ್ತು ಒಳ್ಳೆಯ ಸರ್ಕಾರವನ್ನು ಕೊಡುವಂತ